ವಿಶೇಷ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀವಿ ರಾಜಗುರುವಿನ ಜೊತೆಯಲ್ಲಿ. ನಿಮಗೆಲ್ಲರಿಗೂ ಕೂಡ ಗೊತ್ತು, ರಿಪಬ್ಲಿಕ್ ಕನ್ನಡದಲ್ಲಿ ಅನೇಕ ಬಾರಿ ದಸರಾ ಹಬ್ಬ ಬರಲಿ, ಸಂಕ್ರಾಂತಿ ಹಬ್ಬ ಬರಲಿ, ಯಾವುದೇ ಒಂದು ವಿಶೇಷ ದಿನದ ಸಂದರ್ಭದಲ್ಲಿ ನಮ್ಮೊಂದಿಗೆ ರಾಜಗುರುಗಳು ಇರ್ತಾರೆ. ಇವತ್ತು ಕೂಡ ನಮ್ಮೊಂದಿಗೆ ರಾಜಗುರುಗಳಿದ್ದಾರೆ. ದ್ವಾರಕನಾಥ ಗುರುಜಿಯವರು. ದ್ವಾರಕನಾಥ ಗುರುಜಿಯವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಗುರುಗಳೇ. ನಿಮ್ಮ ಒಂದು ಭವಿಷ್ಯದ ಮಾತುಗಳಿಂದಾಗಿ ಇವತ್ತು ಎಷ್ಟೋ ಜನ ಖುಷಿಯಾಗಿರ್ತಾರೆ. ನೀವು ಎಲ್ಲರ ಸುಖ, ಶಾಂತಿ, ನೆಮ್ಮದಿ ಹೇಗಿರುತ್ತೆ ಅಂತೇಳಿ ನೀವು ತಿಳಿಸ್ತಾ ಹೋಗ್ತೀರಿ. ಕಲಿಗಾಲ ಅಂತ್ಯಕ್ಕೆ ಬಂದಿದೆ ಅಂತ ಕೂಡ ಕೆಲವು ಪಂಡಿತರ ಅಭಿಪ್ರಾಯ ಇದೆ. ಹೋಗಿದ್ದು ಕ್ರೋಧಿನಾಮ ಸಂವತ್ಸರ, ಬರೆದಿರೋ ವಿಶ್ವಾವಸನಾಮ ಸಂವತ್ಸರ. ಕ್ರೋಧಕ್ಕೂ ವಿಶ್ವಾಸಕ್ಕೂ ನಿಮ್ಗೆ ಅರ್ಥ ಆಗುತ್ತೆ, ಅದಕ್ಕೇನು ಪಂಡಿತರಾಗಬೇಕಾಗಿಲ್ಲ. ಅಂಥ ಒಂದು ಸಂವತ್ಸರ ಕಾಲಿಡ್ತಾ ಇದ್ದೀವಿ. ಈ ತನಕ ದೇವರು ನಮ್ಮನ್ನು ಧೈರ್ಯ, ಕೀರ್ತಿ, ಶುಲಾಭ ಕೊಟ್ಟು ಕಾಪಾಡಿದ್ದಾನೆ. ಎಲ್ಲ ಜನರು ಸುಖವಾಗಿದ್ದಾರೆ ಅಂತ ನನ್ನ ಭಾವನೆ. ಎಲ್ಲ ಸುಖವಾಗಿರೋದು ಕೂಡ ಪ್ರಾರ್ಥನೆ. ವಿಶ್ವಾವನ ಸಂವತ್ಸರ 142 ಕೋಟಿ ಪ್ರಜೆಗಳು. ನಮ್ಮ ಕರ್ನಾಟಕ ಜನಸಂಖ್ಯೆ 6.5 ಕೋಟಿನ 6.5 ಕೋಟಿ ಅಂತ ಕಾಣುತ್ತೆ. 6.5 ಕೋಟಿ 6.5 ಕೋಟಿ ಜನರು ಯಾವ ಭಯವಿಲ್ಲದೆ, ಮರಣ ಭೀತಿ ಇಲ್ಲದೆ ಕ್ಷೇಮವಾಗಿ ಸುಖವಾಗಿ ಸಂವತ್ಸರ ಕಳಿಬೇಕು ಅಂತ ನಮ್ಮ ಆರಾಧ್ಯ ದೇವರು, ನಮ್ಮ ಕುಲದೇವರು, ನನ್ನ ಅತ್ಯಂತ ಆತ್ಮಕರ್ತರಾಗಿರ್ತಕ್ಕಂಥವನು ವಾಸುಕಿ ನಾಗರಾಜ ಸುಬ್ರಹ್ಮಣ್ಯ ದೇವರನ್ನು ಪ್ರಾರ್ಥನೆ ಮಾಡ್ತಾ, ನಮ್ಮ ಬೆನ್ನಿಂದ ನಮ್ಮನ್ನು ಕಾಪಾಡಿ ಈ ಒಂದು ಮಟ್ಟಕ್ಕೆ ಕೀರ್ತಿ ಕೊಡೋದು ದತ್ತಾತ್ರೇಯ ದೇವರು. ಮುಂದೆ ನಮ್ಮ ಕುಲದೇವರಿದ್ದಾರೆ. ಅದಕ್ಕಿಂತ ಮುಂದೆ ಗುರುವೇ ಇದ್ದರೆ ಗುರುವೇ ಮಾರ್ಗವಿಲ್ವಲ್ಲ. ನನ್ನ ಮಟ್ಟಿಗೆ ಹೇಳೋದಾದರೆ, ನನಗೆ ಗುರುಗಳನ್ನು, ದೇವರನ್ನು ಒಬ್ಬರಲ್ಲೇ ನಾನು ಕಂಡಿರೋದು. ಅವರವರ ಅನುಭವದಲ್ಲಿ ಹೋಗ್ತಾ ಇರ್ತಾರೆ. ನಾನು 1979ರಿಂದ ನಾನು ಯಾವತ್ತೂ ನನ್ನ ಗುರುಗಳಲ್ಲಿ ಯಾವ ಒಂದು ಭೇದವನ್ನೂ ಕಾಣದರೆ ಏಕಾಗ್ರತೆಯಿಂದ ಅವ್ರನ್ನೇ ಅಂತರಿಸ್ಕೊಂಡೇ ಬಂದಿದ್ದೀನಿ. ಅಂಥ ಪುಣ್ಯಾತ್ಮರು, ದತ್ತಸ್ವರೂಪರಾದ ಭಾರತೀರ್ಥ ಮಹಾಸ್ವಾಮಿಗಳು, ಮಹಾಸನ್ನಿಧಾನಗಳು, ಶೃಂಗೇರಿ ಪೀಠಾಧೀಶ್ವರರು, ಮತ್ತು ಅವರ ಶಿಷ್ಯರಾದ ಸನ್ನಿಧಾನಗಳು, ವಿಧುವಿಶೇಖರ ವಾರ್ತೆಗಳು ಈಗ ಪೀಠದಲ್ಲಿದ್ದಾರೆ. ಇಬ್ಬರಿಗೂ ನಮಸ್ಕಾರ ಮಾಡಿ, ಈ ಲೋಕವನ್ನು ಕಾಪಾಡಿ, ನಮ್ಮ ಭಾರತಕ್ಕೆ ಯಾವುದೇ ಕಂಟಕ ಬೇಡ, ನಿಮ್ಮ ತಪಸ್ಸು ಧರ್ಮ ಉಳಿಲಿ, ಹಿಂದೂ ಧರ್ಮ ಇನ್ನೂ ಉದ್ದವಾಗಿ ಬೆಳೀಲಿ, ಜನಗಳು ಸತ್ಕರ್ಮಾಚರಣೆ ಮಾಡಲಿ. ರಾಮನು, ಶ್ರೀರಾಮಚಂದ್ರನು ಲಂಕೆಗೆ ಹೋಗಿ ಅಲ್ಲಿ ರಾವಣನ ಅಲ್ಲಿ ಸೋಲಿಸಿ ಪ್ರಚಂಡವಾದ ಒಂದು ಭಾರತವನ್ನು ಭರತ ಕಟ್ತಾನೆ. ಭರತ ಕಟ್ಟಿ ಅಣ್ಣನ ತಂದೆ ಅಂದ್ಕೊಂಡು ಅವನ ಪಾದಕ್ಕೆ ತಲೆ ಇಟ್ಕೊಂಡ್ಬಂದು ಈ ಭರತಖಂಡವನ್ನು ಕಟ್ಟಿದ್ದಾನೆ. ಅಂಥ ಭರತಖಂಡವನ್ನು ಕಾಪಾಡೋದು ನಮ್ಮ 142 ಕೋಟಿ ಜನಗಳಿಗೂ ನಮ್ಮ ಜವಾಬ್ದಾರಿ. ನಮ್ಮ ದೇಶವನ್ನು ಹಾಳು ಮಾಡ್ದಲೆ, ನಮ್ಮ ಶಾಂತಿಯನ್ನು ಹಾಳು ಮಾಡ್ದಲೆ, ಜನಗಳಲ್ಲಿ ಮೇಲು ಕೀಳು ಭಾವನೆ ತರದಲೆ, ಜಾತಿ ದ್ವೇಷಗಳನ್ನು ಮಾಡ್ದಲೆ, ಎಲ್ಲರೂ ಸಮನಾಗಿ ನೋಡಿ ಆ ಭಾರತ ಮಾತೆ ನಾವು ಧರಿತ್ರಿ, ಆ ಧರಿತ್ರಿ ಎಷ್ಟು ಪುಣ್ಯ ಮಾಡಿದ್ದಾಳೆ. ನಾವೆಲ್ಲ ಪುಣ್ಯವಂತರು, ಇಂಥ ಒಂದು ದೇಶದಲ್ಲಿ ಹುಟ್ಟಿದ್ದೇವೆ. ದೇವರು ರಕ್ಷಣೆ ಮಾಡಲಿ. ರಾಷ್ಟ್ರ ಆಳುವರಿಗೆ ಹೆಚ್ಚಿನ ಬುದ್ಧಿವಂತಿಕೆ ಕೊಟ್ಟು, ಬರೀ ವಿದ್ಯಾ ಇದ್ರೂ ಉಪಯೋಗವಿಲ್ಲ. ವಿದ್ಯಾ MS, MD ಅವೆಲ್ಲ ಡಿಗ್ರಿ ಹಾಕೊಂಡ್ಬಿಡ್ತೀರ. ಸರ್ಟಿಫಿಕೇಟ್ಗೆ ವಿದ್ಯೆಗೂ ಬುದ್ಧಿಗೂ ತುಂಬ ವ್ಯತ್ಯಾಸ ಇದೆ. ಬುದ್ಧಿಯಿಂದೆ ಆ ಕ್ಷಣದಲ್ಲಿ ಕರ್ತವ್ಯ ಪ್ರಜ್ಞೆ ಇರಬೇಕು, ಸಮಯ ಪ್ರಜ್ಞೆ ಇರಬೇಕು, ಅದೇ ಬುದ್ಧಿವಂತಿಕೆ. ಅದನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ನೀವೇನು ಕೇಳಿದರೂ ನನ್ನ ಅಲ್ಪಜ್ಞಾನದಲ್ಲಿ ಹೇಳಬಲ್ಲೆ. ಎಲ್ಲರಿಗಿಂತ ಚಿಕ್ಕವನು, ನನಗಿಂತ ಬೇಕಾದ ಪಾಮರರು, ಪಂಡಿತರು 100 ಜನ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಪಾಮರರು, ಪಂಡಿತರಿಗೆ, ವೇದಾಧ್ಯಯನ ಮಾಡ್ತಕ್ಕಂಥವ್ರಿಗೆ, ಹಿರಿಯರಿಗೆ, ತಂದೆ ತಾಯಿಗಳಿಗೆ, ಯಾಕಂತ ಎಲ್ಲರೂ ನಮಸ್ಕಾರ ಮಾಡ್ತಾ, ನನ್ನ ಕೈಲಿ ಆದಷ್ಟು ಮಟ್ಟಿಗೆ ನನ್ನ ಸುಜ್ಞಾನದಲ್ಲಿ ಏನು ಬರುತ್ತೆ ಹೇಳ್ತೇನೆ. ನನಗೆ ಒಂದು ಜ್ಞಾಪಕ ಬರುತ್ತೆ. ನಮ್ಮ ತಂದೆಯವರು ನಮ್ಮ ಬಾಲ್ಯದಲ್ಲಿ ಹೇಳ್ಕೊಟ್ಟಿದ್ದು ಒಂದೇ, ಯಾರಿಗೂ ಮನಸ್ತವ ಮಾಡಬಾರ್ದು. ನಿಂಗೆ ಯಾರು ಮನಸ್ತವ ಮಾಡಿದ್ರೆ ಅಂತ ತಡ್ಕೋಬೇಕು. ನೀನು ಮನಸ್ತವ ಮಾಡಿ ಸಂತೋಷ ಆದರೆ ಸಂತೋಷ. ಇದೊಂದು ಮರಿಬೇಕು ಯಾವಾಗಲೂ. ಉಪಕಾರ ಮಾಡಿದ್ರು ಕೂಡ ಮರ್ತು ಹೋಗಬೇಕು. ಯಾರಿಗಾದ್ರು ಉಪಕಾರ ಮಾಡಿದ್ರೆ ಮರ್ತುಬಿಡು, ಅದು ಜ್ಞಾಪಕ ಇಟ್ಕೊಬೇಡ, ಅದು ಒಳ್ಳೆಯದಲ್ಲ ಅಂತ ಹೇಳಿದರು. ಅದೇ ರೀತಿ ನನಗೆ ಯಾರಿಗೂ ನಾನು ಯಾವುದೋ ಹೇಳಕ್ಕೆ ಹೋಗಿ ನನ್ನಿಂದ ಮನಸ್ಸಿಗೆ ಯಾರು ನೋವಾಗಬಾರ್ದು ಅಂತ ನನ್ನ ಮೊದಲನೇ ಪ್ರಯತ್ನ. ಎಲ್ಲರೂ ಸುಖವಾಗಿರಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ನೀವೇನು ಕೇಳಿದ್ರು ಅದಕ್ಕೆ ನಾನು ಉತ್ತರ ಹೇಳೋಕ್ಕೆ ತಯಾರಿ. ನೀವು ಚೆನ್ನಾಗಿದ್ದೀರಾ ಗುರುಗಳೇ? ಖುಷಿಯಾಗಿದ್ದೀರಿ? ಅತ್ಯಂತ ಶುಭವಾಗಿದೆ. ಎಲ್ಲ ನಮ್ಮ ವೀಕ್ಷಕರಿಗೂ ಬೇಕಾಗಿರೋದು ಕೂಡ ಅದೇ. ಕರ್ನಾಟಕ ರಾಜ್ಯಕ್ಕೆ ಈ ವರ್ಷ ಹೇಗಿದೆ? 30ನೇ ತಾರೀಕು ವಿಶ್ವಾವಸುನಾಮ ಸಂವತ್ಸರ ಆರಂಭವಾಗುತ್ತೆ.
ಅವತ್ತು ಹೇಳಿ ಕೇಳಿ ಭಾನುವಾರಕ್ಕೆ ದೇವತೆ ಸೂರ್ಯನಾರಾಯಣ ದೇವರೇ ಸಪ್ತಾದ್ಯಶ್ವ ಅರುಣೋಮಯ ಪ್ರಸೀದತು ಅಂತ ಹೇಳಿದ್ದಾನೆ. ಜಗತ್ತಿಗೆ ಬೆಳಕು ಕೊಡ್ತಕ್ಕಂಥವನು, ಜನಕ್ಕೆ ಬೆಳಕು ಕೊಡ್ತಕ್ಕಂಥವನು. ರಾತ್ರಿ ಕತ್ಲೆಯಾಗಿ ದೀಪಗಳು ಕಣ್ಣು ಕಾಣಲ್ಲ, ಸದಾಕಾಲ ಬೆಳಕು ನಿರಂತರ. ಇಲ್ಲಿ ಬೆಳಕಾಗುತ್ತೆ, ಅಲ್ಲಿ ಕತ್ಲೆ ಆಗುತ್ತೆ, ಆ ಕಡೆ ಕತ್ಲೆ ಆಗುತ್ತೆ, ಈ ಬೆಳಕಾಗುತ್ತೆ. ಸೂರ್ಯಚಂದ್ರರಿಗೆ ವಿಶ್ರಾಂತಿಯೇ ಇಲ್ಲ, ನಿರಂತರವಾಗಿದ್ದಾರೆ, ರಕ್ಷಣೆ ಮಾಡಿದ ಅಂಥ ಸೂರ್ಯನೇ ಅಧಿಪತಿಯಾಗಿರೋದ್ರಿಂದ ನಿಜವಾಗಲೂ ಹೋದ ಸಂವತ್ಸರಕ್ಕೆ ನಾವು ಒಂದು ತುಲನೆ ಮಾಡಿದರೆ ಈ ಸಂವತ್ಸರ ನಮ್ಮ ಎಲ್ಲ ಪರಗಳು ಸುಖವಾಗಿರ್ತಾರೆ ಅಂತ ಖಂಡಿತ ಹೇಳ್ಬೋದು. ಮೊಟ್ಟ ಮೊದಲನಾಗಿ ನಾವು ರಾಜ್ಯವನ್ನು ಕುರಿತು ಮಾತಾಡಬೇಕಾದ ಧರ್ಮ ಇದೆ, ಆದರೂ ರಾಷ್ಟ್ರವೇ ಮುಖ್ಯ. ನೀ ಯಾರಪ್ಪ ಅಂದರೆ ನಾನು ಭಾರತೀಯನು. ನೀನು ದೇಶ ಯಾವುದಪ್ಪ? ಭರತಖಂಡ. ನಿನ್ನ ದೇವ್ರು ಯಾವುದಪ್ಪ? ಸೀತಾರಾಮ ದೇವರು. ಪಟ್ಟಾಭಿ ರಾಮಚಂದ್ರ ದೇವರು ಅಂತ ಹೇಳಬೇಕಾಗುತ್ತೆ, ಅಥವಾ ಅವರವ್ರ ಇಷ್ಟದ ದೇವರುಗಳು ಇರ್ತವೆ. ಅದರಿಂದ ದೇಶದ ಒಂದು ದೃಷ್ಟಿಯಿಂದ, ರಾಜ್ಯದ ದೃಷ್ಟಿಯಿಂದ ಕೆಲವು ಭಾಗದ ಸಮತೋಲನೂ ಮಾಡ್ತಾನೆ, ಕೆಲವು ಭಾಗದಲ್ಲಿ ತೊಂದರೆಗಳನ್ನು ಕೊಡ್ತಾನೆ. ಒಟ್ಟಾರೆ ಹೇಳಬೇಕು ಅಂತಂದರೆ 4 ಗ್ರಹಣಗಳು ಬರ್ತವೆ, 2 ಗ್ರಹಣ ಮಾತ್ರ ಕಾಣುತ್ತೆ. ಅದರ ಭಾರತಕ್ಕೆ ಯಾವ ಅರಿಷ್ಟ ಉಂಟಾಗೋದಿಲ್ಲ ಅಂತ ನಾನು ಖಂಡಿತವಾಗಿ ಹೇಳಬಲ್ಲೆ. ಆದರೆ ಈ ವರ್ಷ ಒಟ್ಟಾರೆ ಹೇಳಬೇಕು ಅಂದರೆ ಮಳೆ ಬೆಳೆ ಎಲ್ಲ ದೇಶ ಚೆನ್ನಾಗಿರುತ್ತೆ. 144 ವರ್ಷಗಳಿಗೆ ಒಮ್ಮೆ ಬರುವಂಥ ಮಹಾಕುಂಭಮೇಳ ನಡೆದಿರುವಂಥ ವರ್ಷದಲ್ಲಿ ನಾವಿದ್ದೀವಿ. ಅಂಥ ಒಂದು ಸನಾತನ ಧರ್ಮದ ಅತಿ ದೊಡ್ಡದಾದಂಥ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೀವಿ. ಹೌದಾ ಗುರುಗಳೇ? 144 ವರ್ಷಕ್ಕೊಮ್ಮೆ ಬರುವಂಥದ್ದು. ಎಲ್ಲರೂ ಹೇಳ್ತಾರೆ ಇಲ್ಲ ಅದು ಕೇವಲ ಪ್ರಚಾರಕ್ಕೋಸ್ಕರ ಅದನ್ನು ಆ ರೀತಿಯಾಗಿ ಮಾಡಿದ್ರು ಅಂತೆಲ್ಲ ಹೇಳ್ಕೊಂಬಂದರು. ಅಲ್ಲೇನು ಶಾಸ್ತ್ರದ ಆಧಾರದಲ್ಲಿ ಮಹಾಕುಂಭಮೇಳ ಅದು ಇದೆಲ್ಲ ಏನೂ ಇಲ್ಲ, ಅದೆಲ್ಲ ಏನು ಬರೆದಿಲ್ಲ ಅವರು. ಅಂದರೆ ಪುಷ್ಕರದಲ್ಲಿ ಯಾವಾಗ ಆ 3 ಗಂಗಾ ಯಮುನಾ ಸರಸ್ವತಿ ಎಲ್ಲ ಒಂದಾಗಿ ಸೇರಿಕೊಳ್ಳುತ್ತೆ, ಅದು ಪುಣ್ಯನಿಜ ಆಗುತ್ತೆ, ಪುಣ್ಯ ಸ್ಥಾನ ಆಗುತ್ತೆ. ಅದು ಗುರು ಸಂಚಾರದವರೆಗೂ ಇರುತ್ತೆ ಅಂತಾನು ಕೂಡ ಒಂದು ಕಡೆ ಇದೆ. ಅಂದರೆ ಗುರು 13ನೇ ತಾರೀಕು ಮೇ ಬದಲಾವಣೆ ಆಗ್ತಾನೆ, ಅಲ್ಲಿವರೆಗೂ ಪುಷ್ಕರ ಸ್ಥಾನಕ್ಕೆ ತುಂಬ ಅದಕ್ಕೆ ಪವಿತ್ರತೆ ಇದೆ. ಅದೇನಾಗಿದೆ, ಉತ್ತರ ಪ್ರದೇಶದಲ್ಲೇ ಈ ಮಹಾನದಿ ಹುಟ್ಟೋದ್ರಿಂದ, ತ್ರಿವೇಣಿ ಸಂಗಮ ಇರೋದ್ರಿಂದ ಅದೇನಾಗಿದೆ ಅಂದರೆ ಅವ್ರಿಗೆ ಮಹಾಶಿವರಾತ್ರಿನೇ ಗಡಿ. ಅವ್ರಿಗೆ ಮೌನಿ ಶಿವರಾತ್ರಿ ಅಂತ ಮಾಡ್ತಾರೆ, ಅಲ್ಲಿಗೆ ಅವರೆಲ್ಲ ಅದನ್ನು ಮುಕ್ತಾಯ ಮಾಡ್ತಾರೆ. ಅವ್ರಿಗೆ ಅಲ್ಲಿವರೆಗೂ ಪವಿತ್ರ. ಆದರೆ ಗಂಗಾ ಸ್ನಾನ ಯಾವಾಗಲೂ ಪವಿತ್ರ ಅಲ್ವೇ? ಅದುವೇ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದರೆ ಮನುಷ್ಯನ ಪಾಪ ಎಲ್ಲ ತೊಳೆದೋಗುತ್ತೆ. ಇಲ್ಲಿ ಗಂಗೆನ ನಿಂದನೆ ಮಾಡಬಾರ್ದು ಅಂತ ಹೇಳ್ತಾರೆ. ಯಾರು ನಂಬಿಕೆ ಇಲ್ಲೋ ಅವ್ರು ಏನೋ ಮಾತಾಡ್ತಾರೆ, ಇಲ್ಲಿ ಸುಮ್ಮನೆ ಬಿಡೋದು, ಆಗಲಪ್ಪ ಒಳ್ಳೇದನ್ನು ಬಿಡೋದು. ರಾಜ್ಯ ರಾಜಕಾರಣದ ಭವಿಷ್ಯ ಹೇಗಿದೆ ಈಗ ನೋಡಿ, ಮನುಷ್ಯನಿಗೆ ತಾಳಿದವನು ಬಾಳಿಯಾನು ಅಂತ ತಾಳ್ಮೆ ಇರಬೇಕು. ನನಗೆ ನಿಮ್ಮ ಮನಸ್ಸಲ್ಲಿ ಯಾಕೆ ಕೇಳ್ತೀರ ನನಗೆ ಅರ್ಥ ಆಗಿದೆ. ನನಗೆ ನೀವು ಡೈರೆಕ್ಟ್ ಪ್ರಶ್ನೆ ಕೇಳಿದಿದ್ರೂ ಇಲ್ಲ, ಇವತ್ತಿನ ಸಂದರ್ಭದಲ್ಲಿ ವಿಚಾರವಾಗಿ ಮುಂದೆ ಬರ್ತೀನಿ, ಸಿಎಂ ಕುರ್ಚಿ ಬಗ್ಗೆ ಮುಂದೆ ಬರ್ತೀನಿ. ಅಂದ್ರೆ ಇವತ್ತು ಏನಾಗುತ್ತೆ ಅಂತ ಕೇಳಿದ್ರೆ ನಾನು ರಾಷ್ಟ್ರಕ್ಕೇನು ಹೇಳಿದೆ ಅದೇ ನಮ್ಮ ರಾಷ್ಟ್ರದಲ್ಲೂ ಕೂಡ, ನಮ್ಮ ರಾಜ್ಯದಲ್ಲೂ ಕೂಡ ಅದೇ ಆಗುತ್ತೆ. ಯಾಕೆಂದರೆ ಇಲ್ಲಿ ಕೂಡ ದೇಶಕ್ಕೆ ಅನುರಾಧ ನಕ್ಷತ್ರ ಇದೆ. ಅನುರಾಧ ನಕ್ಷತ್ರದಲ್ಲಿ, ಅನುರಾಧ ನಕ್ಷತ್ರ ಶನಿ ನಕ್ಷತ್ರ. ಅದು ಶನಿ ಪಂಚಮಕ್ಕೆ ಹೋಗಿ ಗುರು ಮಿಥುನ ರಾಶಿಗೆ ಹೋಗ್ತಾನೆ. ಅವನು ಧನಸ್ಸಿಗೆ 7ನೇ ಮನೆ ಆಗ್ತಾನೆ, ಒಟ್ಟಲ್ಲಿ ದೇಶಕ್ಕೆ 8ನೇ ಮನೆ ಆಗ್ತಾನೆ ಅವನು. ಅಲ್ಲಿ ಹೋದಾಗ ನೋಡಿ, ನೀವು ಯಾವ್ದಾದ್ರು ಒಂದು ರಾಜ್ಯ ಶಾಂತವಾಗಿ ತೋರಿಸ್ಬಿಡಿ ನೋಡೋಣ ನನಗೆ. ನೀವು ಎಲ್ಲ ಶಾಂತಿ ಇದೆಯಾ? ತಮಿಳುನಾಡು ಭಾಷಾ ಗಲಾಟೆ, ಇಲ್ಲಿ BJP ಕುಸಿತಾ ಇದೆ, ಇವರು ರಾಜ್ಯಭಾರ ಮಾಡ್ತಿದ್ದಾರೆ, ಮಾಡೋಕ್ಕಾಗ್ತಾ ಇದೆಯಾ? ಹನಿ ಟ್ರ್ಯಾಪು ಅಂತಾರೆ, 60% ಕಮಿಷನ್ನು ಅಂತಾರೆ, ಅವ್ರ ಮೇಲೆ ಎಲ್ಲ ಅವರಲ್ಲೇ ಒಗ್ಗಟ್ಟಿಲ್ಲ. ರಾಜಣ್ಣವ್ರು ರಾಜ ಇದ್ದಂಗಿರ್ಬೋದು, ಯಾರಿಗೂ ಬೇಕಿಲ್ಲ ಅಷ್ಟೇ.